ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿಯವರಿಗೆ ನಿಂತಿದ್ದ ಕೆಲಸ ಮತ್ತೆ ಚಾಲನೆ ಪಡೆಯಲಿದೆ. ಕೆಲವು ತಿಂಗಳ ಹಿಂದೆ ಮನಸ್ಸಿನಲ್ಲಿ ಇದ್ದ ದುಃಖ ಈ ತಿಂಗಳು ಕಳೆಯುತ್ತೆ. ನಿಮ್ಮ ಕೆಲಸದಲ್ಲಿ ಇದ್ದ ಒತ್ತಡ ಮತ್ತು ಭವಿಷ್ಯದ ಬಗ್ಗೆ ಚಿಂತೆ ಈ ತಿಂಗಳು ಕಳೆಯುತ್ತೆ. ನೀವೇನಾದ್ರೂ ಕೆಲಸ ನೋಡುತ್ತಿದ್ರೆ ಉದ್ಯೋಗ ನಿಮ್ಮ ಬಾಗಿಲು ಬಳಿ ಬರುತ್ತೆ. ನಿಮ್ಮ ಸ್ನೇಹಿತರಿಂದ ಈ ತಿಂಗಳು ನಿಮಗೆ ಕೆಲಸ ಸಿಗೋ ಸಾಧ್ಯತೆ ಇದೆ. ಕೆಲಸ ಮಾಡ್ತಿರೋರ್ಗೆ ಹೊಸ ಜವಾಬ್ದಾರಿ ಮತ್ತು ಸನ್ಮಾನ ಈ ತಿಂಗಳು ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೇ ಕಮಿಟ್ಮೆಂಟ್ಸ್ ಇದ್ರು ಈ ತಿಂಗಳು ಬಗ್ಗೆ ಇರುತ್ತೆ. ವ್ಯಾಪಾರ ವ್ಯವಹಾರ ಮಾಡೋರ್ಗೆ ಈ ತಿಂಗಳು ಶುಭವಾಗಿರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರನ ಈ ತಿಂಗಳು ಮಾಡಬೇಡಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನಾಚಿಕೆ ಇರಬಾರ್ದು. ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿರೋ ಗುಟ್ಟನ್ನ ನಿಮ್ಮ ಪ್ರೀತಿ ಮಾಡೋರ್ಗೆ ಹೇಳ್ಬೇಕಾಗತ್ತೆ. ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಈ ತಿಂಗಳು ಹೊಸ ಪರಿಚಯದಿಂದ ಮದುವೆ ತನಕ ಬರ್ಬೋದು. ಸೆಪ್ಟೆಂಬರ್ 20ರ ನಂತರ ನಿಮ್ಗೆ ಸಿಗ್ಬೇಕಾಗಿರೋ ಹಣ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ಇದೊಂದು ವಿಷಯನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾರು ಕೂಡ ನೀವು ಸುಳ್ಳು ಭರವಸೆ ಕೊಡಬೇಡಿ. ಅದು ಖಂಡಿತವಾಗ್ಲೂ ಒಂದ್ ತಿಂಗಳಲ್ಲೇ ನಿಮ್ಗೆ ಬಂದು ರಿವರ್ಸ್ ಉಳಿಯುತ್ತೆ. ನೀವೇನಾದ್ರೂ ಹೊರಗಡೆ ಜಾಸ್ತಿ ಊಟ ಮಾಡ್ತಿದ್ರೆ ಈ ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡಿ. ಈ ತಿಂಗಳು ನಿಮ್ಗೆ ಜಾಸ್ತಿ ನಿದ್ರೆ ಅವಶ್ಯಕವಾಗಿರುತ್ತೆ. ನಿಮ್ಮ ಕುಟುಂಬದ ಜೊತೆ ಸೆಪ್ಟೆಂಬರ್ 20ರ ನಂತರ ವಾಗ್ವಾದ ಕೂಡ ಆಗೋ ಸಾಧ್ಯತೆ ಇದೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೇದಾಗತ್ತೆ. ಮಂಗಳವಾರದಂದು 21 ಗರ್ಕೆನ ಗಣಪತಿಗೆ ಅರ್ಪಿಸಿ ಹಾಗೂ ಓಂ ಗಂ ಗಣಪತಯೇ ನಮಃ ಈ ಮಂತ್ರನ ಪ್ರತಿದಿನ 101 ಬಾರಿ ಬರೀರಿ. ಏನೇ ಸಂಘರ್ಷಗಳಿದ್ರೆ ಈ ತಿಂಗಳು ನಿವಾರಣೆ ಆಗತ್ತೆ.